ಹಾಯ್ ಫ್ರೆಂಡ್ಸ್, ಇವತ್ತು ಬಿರಿಯಾನಿ ಮಾಡ್ತಾಯಿದ್ದೀನಿ. ಚಿಕನ್ ಬಿರಿಯಾನಿ. ಮೊದಲು ಚಿಕನ್ನ ತೊಳೆದು ನೀಟಾಗಿ ಅರಿಶಿನ ಉಪ್ಪು ಹಾಕಿ ಕಲಸಿಟ್ಕೋಬೇಕು. 10 ನಿಮಿಷ ಇದನ್ನು 10 ನಿಮಿಷ ಪಕ್ಕಕ್ಕಿಡಿ. ಉಪ್ಪೆಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. 2 ಈರುಳ್ಳಿ ತೊಗೊಂಡಿದ್ದೀನಿ, 2 ಟೊಮೆಟೊ ಹಣ್ಣು, ಪುದೀನ, ಕೊತ್ತಂಬರಿ. ಬಿರಿಯಾನಿಗೆ ಮಸಾಲೆ ಮಾಡ್ಕೊಳ್ಳೋಣ. ಕೊತ್ತಂಬರಿ, 4 ಬೆಳ್ಳುಳ್ಳಿ ಸಣ್ಣದು, ಅರ್ಧ ಈರುಳ್ಳಿ, ಕಾಯಿ, ಸ್ವಲ್ಪ ಲವಂಗ. ಇದನ್ನು ಮಿಕ್ಸಿ ಮಾಡ್ಕೋಬೇಕು. 1 ಟೊಮೆಟೊ. ಮಸಾಲೆ ರೆಡಿ ಆಗಿದೆ. ಇವಾಗ ನೋಡಿ, ಒಗ್ಗರಣೆಗೆ ಎಣ್ಣೆ 3 ಸ್ಪೂನ್ ಹಾಕ್ತಾಯಿದ್ದೀನಿ ನಾನು. ಎಣ್ಣೆ ಕಡಿಮೆ ಯೂಸ್ ಮಾಡೋರು ಕಡಿಮೆ ತೊಗೊಳ್ಳಿ. ಚಕ್ಕೆ, ಪಲಾವ್ ಎಲೆ, ಪುದೀನ, ಈರುಳ್ಳಿ ಹಾಕೋಣ. ಇವಾಗ ನೋಡಿ, ಈರುಳ್ಳಿ ರೆಡ್ ಕಲರ್ ಆಗೋವರೆಗೂ ನೀಟಾಗಿ ಬೇಯಿಸ್ಕೋಬೇಕು. ಉಪ್ಪನ್ನು ನಾನು ಇವಾಗ ಹಾಕ್ಕೋತೀನಿ. ನೋಡಿ, ಈರುಳ್ಳಿ ಇವಾಗ ರೆಡ್ ಕಲರ್ ಬೇಯಿಸಿವೆ ಅಲ್ವಾ. ಇವಾಗ ಚಿಕನ್ ಹಾಕ್ಕೋಬೇಕು. ಚಿಕನ್ನ ನೀಟಾಗಿ ನಾವು ಬೇಯಿಸ್ಕೋಬೇಕು, ಹಸಿ ಎಲ್ಲ ಹೋಗೋವರೆಗೂ. ನೋಡಿ, ಇವಾಗ ಚಿಕನ್ ಚೆನ್ನಾಗಿ ಬೆಂದಿದೆ. ಇವಾಗ ಟೊಮೆಟೊ ಹಾಕ್ಕೋಬೇಕು. ಇದನ್ನು ಒಂದು 5 ನಿಮಿಷ ಬೇಯಿಸ್ಕೋಬೇಕು. ನೋಡಿ, 5 ನಿಮಿಷ ಹಾಕೋಯ್ತು ಟೊಮೆಟೊ ಹಾಕಿ. ಇವಾಗ ಮಸಾಲೆ ಹಾಕ್ಕೋಬೇಕು. ಮಸಾಲೆ ಹಾಕಿದ್ಮೇಲೆ 10 ನಿಮಿಷ ಬೇಯಿಸ್ಕೋಬೇಕು. ಎಣ್ಣೆಯಲ್ಲಿ ನೀಟಾಗಿ ಬೇಯಬೇಕಿದು. ಇವಾಗ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಬೋದು. ಇದು ಒಂದು 10 ನಿಮಿಷ ಬೇಯಬೇಕು. ಇವಾಗ 2 ಗ್ಲಾಸ್ ಬಾಸ್ಮತಿ ರೈಸ್ ತೊಗೋತಾ ಇದ್ದೀನಿ. ನಾವು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೋತೀವೋ ಅದೇ ಗ್ಲಾಸಲ್ಲೇ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಥರ ಲೆಕ್ಕ ಮಾಡ್ಕೊಂಡು ಹಾಕ್ಕೋಬೇಕು, ಇಲ್ಲ ಮುದ್ದೆ ಆಗುತ್ತೆ. ನೋಡಿ, 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀನಿ. ನೋಡಿ, ಕುದೀತಾ ಇದೆ. ಇವಾಗ ಅಕ್ಕಿ ಹಾಕ್ಕೋಬೇಕು. ನೋಡಿ, ಇವಾಗ ಒಂದು ವಿಜಿಲ್ ಕೂಗಿಸ್ಕೋಬೇಕು. 1 ವಿಜಿಲ್ ಆದಮೇಲೆ ಬಿರಿಯಾನಿ ಆಗಿದೆ. ಇವಾಗ ಸರ್ವ್ ಮಾಡೋಣ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹೊಸಬರಿಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.